ಲಾಬಿಲಿ ಇಂಟರ್ವ್ಯೂಗೆ ಅಂತ ವೇಟ್ ಮಾಡ್ತಿರೋ ಅಮೋಘನನ್ನ ನೋಡೋ ಬಾಲಾ ಕಂಪನಿ ಸಿಇಒ ಅಮೋಘನ ಹತ್ರ ಬಂದು, ಸರ್ ನೀವೇನಿಲ್ಲಿ ಅಂದಾಗ ಎಲ್ರೂ ಶಾಕ್ ಆಗ್ತಾರೆ. ಈ ಕಂಪ್ನಿ ಏನಾದ್ರೂ ಖರೀದಿ ಮಾಡ್ತೀರಾ? ಆವಾಗ ಅಲ್ಲಿಗೆ ಬರೋ ಬಾಲಾ ಅದನ್ನ ನೋಡಿ, ಎಕ್ಸ್ಕ್ಯೂಸ್ ಮೀ, ಅವನು ಯಾಕೆ ಕಂಪ್ನಿ ಖರೀದಿ ಮಾಡ್ತಾನೆ? ಹುಚ್ಚಿಡಿದ್ಯಾ ನಿನ್ಗೆ? ಅವನು ಕೆಲಸ ಕೇಳ್ಕೊಂಡು ಬಂದಿದ್ದಾನೆ. ಹುಚ್ಚು ನಿಂಗೆ, ನಂಗಲ್ಲ. ಅಂದಾಗ ಎಲ್ರೂ ಶಾಕ್ ಆಗಿ ನೋಡ್ತಾರೆ. ಇವ್ರು ಯಾರು ಅಂತ ಗೊತ್ತಾ ನಿಂಗೆ? ಅಂತ ಸೀರಿಯಸ್ ಆದ ಸಿಇಒ ಗಟ್ಟಿಯಾಗಿ ಗಂಭೀರವಾಗಿ ಮಾತಾಡೋದಕ್ಕೆ ಶಾಕ್ ಆದ ಬಾಲಾ. ಅವನೇ ಲಕ್ಷಾಂತರ ಜನಕ್ಕೆ ಕೆಲಸ ಕೊಡ್ತಾನೆ. ಅರ್ಸು ಅವ್ರ ಬಗ್ಗೆ ನಿಂಗೇನ್ ಗೊತ್ತು? ಅವನಿಗೆ ಕೆಲಸದ ಅವಶ್ಯಕತೆ ಏನಿದೆ? ಅವನ್ ಖರೀದಿ ಮಾಡದೇ ಇರೋ ಕಂಪ್ನಿನೇ ಇಲ್ಲ. ಹೇ, ಯಾರನ್ನೋ ನೋಡಿ ಏನೋ ಅನ್ಕೋಬೇಡ. ಸಾಹೇಬ್ರು ಎಲ್ಲಿಗೆ ಹೋದ್ರು? ಸರಿಯಾಗಿ ಒಂದು ತರಕಾರಿ ತಗೊಂಡ್ ಬರಕ್ಕಾಗಲ್ಲ. ಏನಕ್ಕೆ ಯೂಸ್ ಇದ್ಯಾ? ನನ್ಗಂತೂ ಅರ್ಥ ಆಗಲ್ಲ. ತರಕಾರಿ ಹಾಳಾಗಿದ್ಯಾತೆ? ಹಾಳಾಗಿರೋದು ನನ್ ತಲೆ. ಹೋಗು ಇಲ್ಲಿಂದ. ತನ್ನ ತಂದೆಗೆ ಕೊಟ್ಟ ಮಾತಿಗೆ ಶ್ರೀಲೀಲಾ ಅಮೋಘನನ್ನ ಮದುವೆ ಮಾಡ್ಕೊಂಡಿದ್ಲು. ಆದ್ರೆ ಈ ಮದ್ವೆ ಸರೋಜಾಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಏನೋ ಕಾರಣ ಹುಡ್ಕೊಂಡು ಅಮೋಘನಿಗೆ ಅವಳು ಅವಮಾನ ಮಾಡ್ತಾನೆ ಇದ್ಲು. ಈ ಕಡೆ ಬಲವಂತದ ಮದ್ವೆ ಆಗಿದ್ರಿಂದ ಶ್ರೀಲೀಲಾಗೂ ಅವನ ಮೇಲೆ ಯಾವ ಫೀಲಿಂಗ್ ಕೂಡ ಇರಲಿಲ್ಲ. ನೆಲ ಒರ್ಸದ್ಮೇಲೆ ಕಾಫಿ ಕೊಡು. ಅದಕ್ಕೆ ಸರಿ ಅಂತಾನೆ ಅಮೋಘ. ಏನು ಕೆಲ್ಸ ಇಲ್ದಿದ್ರಿಂದ ಶ್ರೀಲೀಲಾನು ಸೈಲೆಂಟ್ ಆಗ್ತಾಳೆ. ಅಮೋಘ್, ಅಮ್ಮಂಗೆ ಕಾಫಿ ಕೊಟ್ಟು ಒಂದ್ಸಲ ಇಲ್ಲಿಗ್ ಬಾ. ಹಾ. ಅತ್ತೆ, ಕಾಫಿ. ಏನ್ ಅರ್ಜೆಂಟು? ಕಾಫಿ ಹಾಳಾಗಿದ್ಯಾ? ಅದು ಲೀಲಾ ಕರೆದ್ಲು. ಕಾಫಿಗೆ ಇಷ್ಟ ಅರ್ಜೆಂಟ್ ಮಾಡ್ತಾ ಇದ್ಯಾ? ಇನ್ನು ಕೆಲ್ಸ ಏನಾದ್ರೂ ಇದ್ದಿದ್ರೆ ಅಷ್ಟೇ. ಮತ್ತೆ ಅಮೋಘ್, ಬೇಗ ಬಾ. ಇನ್ನು ಏನ್ ಮಾಡ್ತಿದ್ಯಾ? ಕೇಳ್ಸಲ್ವಾ? ಹೋಗು. ಡೋರ್ ಹಾಕು. ಅದನ್ನು ಹೇಳ್ಬೇಕಾ ನಿಂಗೆ? ಓ, ಏನು, ಅಮ್ಮಂಗೆ ಕಾಫಿ ಮಾಡಿ ಇಂಪ್ರೆಸ್ ಮಾಡ್ತೀನಿ ಅಂತನಾ? ಇಲ್ಲ, ಟ್ರೈ ಮಾಡ್ದೆ. ನೀನೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಈ ತಿಂಗಳು ಕೆಲ್ಸ ಸಿಕ್ಕಿಲ್ಲ ಅಂದ್ರೆ ನೀನ್ ಇಲ್ಲಿರೋದು ಬೇಡ. ನನ್ ಕಂಪ್ನಿಲೇ ನಿಂಗೆ ಕೆಲ್ಸ ಕೊಡಿಸ್ಬೋದು, ಆದ್ರೆ ಅದು ಆಬ್ಲಿಗೇಷನ್ ಆಗುತ್ತೆ. ನನಗದು ಇಷ್ಟ ಇಲ್ಲ. ಟ್ಯಾಲೆಂಟ್ ಇಂದ ಜಾಬ್ ತಗೋ, ಆವಾಗ್ಲೇ ನನಗೂ ಖುಷಿ ಆಗೋದು. ಏನು ಅರ್ಥ ಆಯ್ತಾ? ಹಾ, ನಿಂಗೆ ಹೇಳ್ತಿರೋದು. ಅರ್ಥ ಆಯ್ತು ಲೀಲಾ. ಇವಾಗ ನನ್ ಜೊತೆ ಬಾ. ಕಂಪ್ನಿಲಿ ಮೀಟಿಂಗ್ ಇದ್ದಿದ್ರಿಂದ ಲೀಲಾನ ತನ್ನ ಹಳೆ ಬೈಕಲ್ ಕರ್ಕೊಂಡು ಹೋಗ್ತಾನೆ ಅಮೋಘ. ಅದನ್ನ ನೋಡೋ ಬಾಲಾ, ಹಲೋ ಲೀಲಾ, ಏನು ಇಷ್ಟೊಂದು ಲೇಟು? ಕಂಪನಿ ಲಾಸ್ ಅಲ್ಲಿ ಇದ್ದಿದ್ರಿಂದ ಫಂಡಿಂಗ್ ಬೇಕು ಅಂತ ಶ್ರೀಲೀಲಾ ಟ್ರೈ ಮಾಡ್ತಿದ್ಲು. ಆಗ ಅವಳನ್ನ ಇಷ್ಟಪಡ್ತಿದ್ದ ಬಾಲಾ ಫಂಡಿಂಗ್ ಮಾಡೋದಕ್ಕೆ ಒಪ್ಕೊಂಡ. ಸೋ ಸಾರಿ ಬಾಲಾ, ಇಟ್ಸ್ ಮೈ ಬ್ಯಾಡ್ ಅಂತ ಹೇಳಿದಾಗ ಪಕ್ಕಾನೇ ಇದ್ದ ಅಮೋಘನನ್ನ ನೋಡಿ, ಇವನ್ ಯಾರು? ನಿನ್ ಡ್ರೈವರಾ? ಇಲ್ಲ, ಹೀಸ್ ಮೈ ಹಸ್ಬೆಂಡ್ ಅಮೋಘ್ ಅಂತ ಅಮೋಘನನ್ನ ಬಾಲಂಗೆ ಪರಿಚಯಿಸ್ತಾಳೆ. ಬಾಲ ಅಮೋಘನಿಗೆ ಶೇಕ್ ಹ್ಯಾಂಡ್ ಕೊಟ್ಟು, ಹಲೋ. ಓ ಸಾರಿ ಅಮೋಘ್, ನೀವೇನ್ ಮಾಡ್ತಿದ್ದೀರಾ? ನಿಮ್ ಬಿಸ್ನೆಸ್ ಏನು? ಇಲ್ಲ ಬಾಲ, ಅವನ್ಗಿನ್ನು ಕೆಲ್ಸ ಸಿಕ್ಕಿಲ್ಲ, ಟ್ರೈ ಮಾಡ್ತಿದ್ದಾನೆ. ಅದನ್ನ ಕೇಳಿದ ಬಾಲ ಶಾಕ್ ಆಗ್ತಾನೆ. ಅಮೋಘನಿಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ಲ. ಆಗ ಬಾಲ, ಇದು ಇನ್ನೂ ಒಳ್ಳೇದು. ಈ ಹುಡುಗಿನ ಪಟಾಯಿಸೋದು ಇನ್ನೂ ಈಸಿ ಅಂತ ಮನ್ಸಲ್ಲೇ ಅನ್ಕೊಂಡು, ನಮ್ಮ ಕಂಪ್ನಿಲೇ ಒಂದ್ ಕೆಲ್ಸ ಇದೆ, ಮಾಡ್ತೀಯಾ ಅಂತ ಹೇಳ್ತಾನೆ. ಸಡನ್ ಆಗಿ ಬರೋ ಈ ಆಫರ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಇದ್ದಾಗ, ಅಫ್ಕೋರ್ಸ್ ಮಾಡ್ತಾನೆ, ಟೆನ್ಷನ್ ಆಗ್ಬೇಡ, ಒಳ್ಳೆ ಕೆಲ್ಸನೇ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಬಾಲ. ಶ್ರೀಲೀಲಾ ಕೂಡ ಅವನ ಜೊತೆ ಕಂಪನಿ ಒಳಗ್ ಹೋಗ್ತಾಳೆ. ಕೆಲ್ಸ ಬೇಕಾ ಅಂದಾಗ ಹೂ ಅನ್ನಕ್ಕೆ ಏನ್ ನಿನ್ಗೆ? ಹಾಗಲ್ಲ ಲೀಲಾ. ಮನೇಲಿ ಬಿದ್ಕೊಂಡು ಜೀವನ ಪೂರ್ತಿ ಕಳಿತೀನಿ ಅಂತ ಅನ್ಕೊಂಡಿದ್ಯಾ? ಅವನಿನ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದು ನಂಗೆ ಇಷ್ಟ ಇಲ್ಲ. ಅದಲ್ದೆ ಅವ್ನ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ಬೇಕಾ? ಅವ್ನ್ ಎಂತ ಕನ್ನಿಂಗ್ ಅಂತ ನಿಂಗೆ ಗೊತ್ತಿಲ್ಲ. ಒಂದ್ ಕೆಲ್ಸಕ್ ದಿಕ್ಕಿಲ್ದೆ ಇರೋ ನಿನಗೆ ಒಂದ್ ಕಂಪನಿ ನಡ್ಸೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಾ?
ಅದೆಲ್ಲ ನಿನಗ್ ಹೇಗ್ ಗೊತ್ತಾಗತ್ತೆ? ಹಂಗಲ್ಲ ಲೀಲಾ. ಅಂತ ಹೇಳ್ಬೇಕಾದ್ರೆ ನನ್ನ ಕಂಪನಿ ರಸ್ತೆಗ್ ಬರ್ಬೇಕು ಅಂತ ಆಸೆನಾ ನಿಂದು? ನೀನು ಮೋಸ ಮಾಡ್ಬೋದು, ಅವನಲ್ಲ, ಅವನನ್ನ ನಂಬೋದು. ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಮಾಡ್ತೀನಿ, ನಾನು ಆ ಕೆಲ್ಸನ ಮಾಡ್ತೀನಿ ಲೀಲಾ. ಅಂತ ಹೇಳ್ತಿದ್ದ ಹಾಗೆ ಶ್ರೀಲೀಲಾ ವಾಪಸ್ ಬಂದು ಅಮೋಘನನ್ನ ತಪ್ಕೋತಾಳೆ. ತುಂಬಾ ವರ್ಷ ಆದ್ಮೇಲೆ ಶ್ರೀಲೀಲಾ ಅವನನ್ನ ತಪ್ಕೊಂಡಿದ್ರಿಂದ ಅಮೋಘ ಖುಷಿಯಾದ. ನಾನಿವಾಗ್ಲೇ ಬಾಲಂಗ್ ಫೋನ್ ಮಾಡ್ತೀನಿ. ಮಾರನೇ ದಿನ ಅಮೋಘನನ್ನ ಕರ್ಕೊಂಡು ಬಾಲ ಆಫೀಸಿಗೆ ಬರ್ತಾಳೆ ಶ್ರೀಲೀಲಾ. ಇಂಟರ್ವ್ಯೂ ಬಗ್ಗೆ ಹೆದರ್ಕೊಳ್ದೆ ಧೈರ್ಯವಾಗಿ ಇರೋದಕ್ಕೆ ಹೇಳ್ತಾಳೆ. ಆಲ್ ದಿ ಬೆಸ್ಟ್. ನಾನ್ ಬಾಲನ್ ನೋಡ್ಕೊಂಡ್ ಬರ್ತೀನಿ. ಏನ್ ನಮ್ ಕಂಪ್ನಿ ಶೇರ್ಸ್ ಹಿಂಗ್ ಬೀಳ್ತಾ ಇದೆಯಲ್ಲ? ನಂಗೂ ಅದೇ ಅರ್ಥ ಆಗ್ತಿಲ್ಲ. ನಮ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಎಲ್ಲಿ ಫೇಲ್ ಆಗ್ತಿದೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಡೂ ಸಮಥಿಂಗ್. ಇದು ಹಿಂಗೆ ಕಂಟಿನ್ಯೂ ಆದ್ರೆ ಇನ್ವೆಸ್ಟರ್ಗಳಿಗೆ ಮುಖ ಹೆಂಗ್ ತೋರ್ಸೋದು? ಈ ಶೇರ್ಸ್ನ ಬಗ್ಗೆ ತಿಳ್ಕೊಂಡಿರೋ ಬಿಸ್ನೆಸ್ ಮ್ಯಾನ್ ಒಬ್ರು ನಂಗೆ ಗೊತ್ತು. ಅವ್ರನ್ನ ಕರೆಸಿ ಮಾತಾಡ್ತೀನಿ. ಐ ಥಿಂಕ್ ಹಿ ಕ್ಯಾನ್ ಹೆಲ್ಪ್ ಅಸ್. ದೆನ್ ಡೂ ಇಟ್ ನಾವ್. ಹಾ, ಓಕೆ. ಹಾಯ್. ಏನ್ ಲೀಲಾ, ತುಂಬಾ ಟೆನ್ಷನ್ ಅಲ್ಲಿದ್ಯಾ? ಹಾ, ಟೆನ್ಷನ್ನೇ. ನನ್ನ ಹಸ್ಬೆಂಡ್ಗೆ ನಿನ್ನ ಕಂಪ್ನಿಲಿ ಕೆಲಸ ಸಿಗುತ್ತೋ ಇಲ್ವೋ ಅನ್ನೋದೇ ಟೆನ್ಷನ್. ಓಹ್, ಅವನು ಇಂಟ್ರೆಸ್ಟೆಡಾ? ಅವನಿಗೆ ಆಪ್ಷನ್ ಎಲ್ಲಿದೆ? ಸೊ ನಿನ್ ಹಸ್ಬೆಂಡ್ಗೆ ಈ ಕಂಪ್ನಿಲಿ ಕೆಲಸ ಸಿಕ್ಕಿದ್ರೆ ನೀನ್ ಹ್ಯಾಪಿನಾ? ಯಾ, ಹ್ಯಾಪಿ. ದೆನ್ ಕನ್ಸಿಡರ್ ಇಟ್ ಇಸ್ ಡನ್. ನನ್ನ ಹಸ್ಬೆಂಡ್ ಹೊರಗಡೆ ವೇಟ್ ಮಾಡ್ತಿದ್ದಾನೆ. ಶೋರ್, ಲೆಟ್ಸ್ ಗೋ. ಲಾಬಿಲಿ ಇಂಟರ್ವ್ಯೂಗೆ ಅಂತ ವೇಟ್ ಮಾಡ್ತಿರೋ ಅಮೋಘನನ್ನ ನೋಡೋ ಬಾಲಾ ಕಂಪನಿ ಸಿಇಒ ಅಮೋಘನ ಹತ್ರ ಬಂದು, ಸರ್, ನೀವೇನಿಲ್ಲಿ? ಅಂದಾಗ ಎಲ್ರೂ ಶಾಕ್ ಆಗ್ತಾರೆ. ಈ ಕಂಪ್ನಿ ಏನಾದ್ರೂ ಖರೀದಿ ಮಾಡ್ತೀರಾ? ಆವಾಗ ಅಲ್ಲಿಗೆ ಬರೋ ಬಾಲ ಅದನ್ನ ನೋಡಿ, ಎಕ್ಸ್ಕ್ಯೂಸ್ ಮೀ, ಅವನು ಯಾಕೆ ಕಂಪ್ನಿ ಖರೀದಿ ಮಾಡ್ತಾನೆ? ಹುಚ್ಚಿಡಿದ್ಯಾ ನಿನ್ಗೆ? ಅವನು ಕೆಲಸ ಕೇಳ್ಕೊಂಡು ಬಂದಿದ್ದಾನೆ. ಹುಚ್ಚೋ ನಿಂಗೆ, ನಂಗಲ್ಲ. ಅಂದಾಗ ಎಲ್ರೂ ಶಾಕ್ ಆಗಿ ನೋಡ್ತಾರೆ. ಇವ್ರು ಯಾರು ಅಂತ ಗೊತ್ತಾ ನಿಂಗೆ? ಅಂತ ಸೀರಿಯಸ್ ಆದ ಸಿಇಒ ಗಟ್ಟಿಯಾಗಿ ಗಂಭೀರವಾಗಿ ಮಾತಾಡೋದಕ್ಕೆ ಶಾಕ್ ಆದ ಬಾಲ. ಅವನೇ ಲಕ್ಷಾಂತರ ಜನಕ್ಕೆ ಕೆಲಸ ಕೊಡ್ತಾನೆ. ಅರ್ಸು ಅವ್ರ ಬಗ್ಗೆ ನಿಂಗೇನ್ ಗೊತ್ತು? ಅವನಿಗೆ ಕೆಲಸದ ಅವಶ್ಯಕತೆ ಏನಿದೆ? ಅವನ್ ಖರೀದಿ ಮಾಡದೇ ಇರೋ ಕಂಪ್ನಿನೇ ಇಲ್ಲ. ಹೇ, ಯಾರನ್ನೋ ನೋಡಿ ಏನೋ ಅನ್ಕೋಬೇಡ. ಸಾಹೇಬ್ರು ಎಲ್ಲಿಗೆ ಹೋದ್ರು? ಅಮೋಘ್, ಅಮೋಘ್, ಅಮೋಘ್ ಎಲ್ಲಿದ್ಯಾ? ಏನಾಯ್ತು? ಏನ್ ಮಾಡ್ದ ಇವಾಗ ಅವನು? ಅಮೋಘ್ ಮನೆಗ್ ಬಂದಿಲ್ವಾ? ಬಂದಿದಾನಲ್ಲ. ಲೀಲಾ, ನೀನ್ ಇಷ್ಟಪಡೋ ಫ್ರೂಟ್ ಸಲಾಡ್. ಇಂಟರ್ವ್ಯೂ ಅಟೆಂಡ್ ಮಾಡ್ದೆ ಇಲ್ಲಿಗೇನಕ್ ಬಂದೆ? ಲೀಲಾ, ಅದು ನಿಜ ಹೇಳು, ಕೆಲ್ಸ ಮಾಡ್ಬೇಕು ಅಂತ ಇದ್ಯಾ ಇಲ್ವಾ? ಲೀಲಾ, ನಾವು ರೂಮಿಗೆ ಹೋಗಿ ಮಾತಾಡೋಣವಾ? ನಿನಗೋಸ್ಕರ ಅಂತ ನನಗ್ ಇಷ್ಟ ಇಲ್ದೆ ಹೋದ್ರು ಆ ಬಾಲಿಂಗೆ ಜೋತ್ ಬಿದ್ದು ಜಾಬ್ ಹುಡುಕಿದ್ರೆ ಹೀಗ ಮಾಡುದು ನೀನು? ನೀನ್ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಇಲ್ಲ, ಇವಾಗ್ಲೇ ಸರಿಯಾಗಿ ಅರ್ಥ ಆಗಿರೋದು. ಯಾಕ್ ಮನೇಲಿ ಬಿದ್ದು ಸಾಯ್ತ್ಯ ಅಂತ ಅರ್ಥ ಆಗಿದೆ ನನಗೆ. ಅಮ್ಮ ದಿನ ಎಷ್ಟು ಹೇಳಿದ್ರು ನಿನ್ ಮೇಲೆ ನಂಬಿಕೆ ಇಟ್ಟಿದ್ದೆ, ಆದ್ರೆ ಇದೆಲ್ಲ ವೇಸ್ಟ್. ಯು ಆರ್ ಫಿಟ್ ಫಾರ್ ನಥಿಂಗ್. ಸಚ್ ಅ ವೇಸ್ಟ್. ಲೀಲಾ, ಐ ಸ್ಟಿಲ್ ಕಾಂಟ್ ಬಿಲೀವ್ ದಿಸ್. ಇಟ್ಸ್ ಓಕೆ. ಕೆಲವೊಂದ್ಸಲ ಸ್ಟ್ರೆಸ್ ಅಲ್ಲಿದ್ದಾಗ ಈ ತರ ಮಿಸ್ಟೇಕ್ಸ್ ಆಗತ್ತೆ. ಬಟ್ ಐ ಡೋಂಟ್ ಅಗ್ರಿ ವಿತ್ ಯು. ಕರೆಕ್ಟಾಗಿ ಹೇಳ್ಬಲ್ಲೆ.
ಅವನ್ ಕಣ್ಣೋಡಿನೇ ನಂಗೆ ಗೊತ್ತಾಗ್ಬಿಡ್ತು. ಲೆಟ್ಸ್ ಡಿಸ್ಕಸ್ ಸಮಥಿಂಗ್ ಎಲ್ಸ್. ಚಿಯರ್ಸ್. ಏನು ಇವತ್ತೇನು ನೀನ್ ಇದನ್ ಮಾಡ್ತಿದ್ಯಾ? ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಮಾಡ್ತಿದ್ದೆ ಅಮ್ಮ. ನಾನ್ ಹೇಳ್ದಾಗೆ ಡಿವೋರ್ಸ್ ತಗೋ. ನಿನ್ ಟೆನ್ಷನ್ ಕಡಿಮೆ ಆಗಕ್ಕೆ ಇದೇ ಲಾಸ್ಟ್ ಚಾನ್ಸ್. ಅಮ್ಮ ಪ್ಲೀಸ್, ನೆಮ್ಮದಿಯಿಂದ ಅಡ್ಗೆ ಮಾಡಕ್ ಬಿಡ್ತೀಯೋ ಇಲ್ವೋ ಅಂತ ಹೇಳಿದ್ಲು ಶ್ರೀಲೀಲಾ. ಅದೇ ಸಮಯಕ್ಕೆ ಕಿಚನ್ನಿಗೆ ಅಮೋಘ ಬರ್ತಾನೆ. ಅವನಿಗೆ ಅವಳ ಜೊತೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗಲ್ಲ. ನಿಧಾನವಾಗಿ ಶ್ರೀಲೀಲಾ ಹತ್ರ ಹೆಜ್ಜೆ ಹಾಕೋ ಅಮೋಘ, ಲೀಲಾ, ನಿಂಗೊಂದು ವಿಷಯ ಹೇಳ್ಬೇಕಿತ್ತು. ಹೇಳು ಏನಂತ. ಏನಕ್ ಸುಮ್ನೆ ನಿಂತಿದ್ಯಾ? ಏನಿಲ್ಲ, ನನಗ್ ಜಾಬ್ ಸಿಕ್ತು. ಇವತ್ತಿಂದಾನೇ ಜಾಯ್ನಿಂಗ್. ವಾವ್, ಕೊನೆಗೂ ಒಳ್ಳೆ ನ್ಯೂಸ್ ಕೊಟ್ಟಿಯಲ್ಲ. ಈ ಮಾತ್ ಹೇಳಕ್ಕೆ ಅಷ್ಟೊಂದ್ ಯಾಕೆ ಹಿಂಜರಿತಿದ್ದೆ? ನೀನ್ ಹೆಂಗ್ ರಿಯಾಕ್ಟ್ ಮಾಡ್ತೀಯ ಅಂತ ಗೊತ್ತಿಲ್ದೆ ಸುಮ್ನಿದ್ದೆ. ನಾನ್ ಯಾಕೆ ಸಿಟ್ಟಾಗ್ಲಿ? ಮನೇಲೇ ಇದ್ರೆ ನಿನ್ಗೆ ಬೋರ್ ಆಗತ್ತೆ. ನಾನೇ ಈ ವಿಷಯನ ಹೇಳೋಣ ಅನ್ಕೊಂಡೆ, ಆದ್ರೆ ನೀನೇ ಅರ್ಥ ಮಾಡ್ಕೊಂಡೆ. ಏನ್ ಕೆಲ್ಸ ಅಂತ ಶ್ರೀಲೀಲಾ ಕೇಳ್ದಾಗ ಅಮೋಘ ಏನೋ ಹೇಳೋದಕ್ಕೆ ಹೊಟ್ರೆ ಸರೋಜಾ ಮಧ್ಯ ಬಾಯಿ ಹಾಕಿ, ಹಾ, ಇವನಿಗೇನ್ ಕಮಿಷನರ್ ಕೆಲ್ಸ ಸಿಗತ್ತೇನು? ಯಾವ್ದೋ ಸೆಕ್ಯೂರಿಟಿ ಗಾರ್ಡು ರೋಡ್ ಸೈಡ್ ಅಲ್ಲಿ ನಿಂತು ಪಾಂಪ್ಲೆಟ್ ಹಂಚೋ ಕೆಲ್ಸ ಸಿಕ್ಕಿದ್ರೆ ಹೆಚ್ಚು ಅಂತ ಹೇಳಿ ಅಮೋಘನಿಗೆ ಅವಮಾನ ಮಾಡ್ತಾಳೆ ಸರೋಜಾ. ಅಮೋಘನಿಗೆ ಕೋಪ ಬಂದ್ರು ಶ್ರೀಲೀಲಾ ಮುಂದೆ ಜಗಳ ಬೇಡ ಅಂತ ಸುಮ್ನಾಗ್ತಾನೆ. ಅಬ್ಬಾ, ನೀನು ಸುಮ್ನಿರಮ್ಮ. ಇಷ್ಟು ದಿನ ಏನು ಮಾಡ್ತಿಲ್ಲ ಅಂತ ಬೈತಿದ್ದೆ, ಇವತ್ತು ಏನ್ ಕೆಲ್ಸ ಅಂತ ಬೈತಿದ್ಯಾ? ಆಯ್ತು, ನನ್ಗೆ ಆಫೀಸಿಗೆ ಟೈಮ್ ಆಯ್ತು. ಅಮೋಘ್, ನೀನೇನು ಅನ್ಕೋಬೇಡ. ಕಂಗ್ರಾಟ್ಸ್. ಥ್ಯಾಂಕ್ಸ್ ಲೀಲಾ ಅಂತ ಹೇಳಿ ಶ್ರೀಲೀಲಾ ಅಲ್ಲಿಂದ ಹೊರಟೋಗ್ತಾಳೆ. ದೇಶದಲ್ಲೇ ಟಾಪ್ ಡಿಜಿಟಲ್ ಎಂಟರ್ಟೈನ್ಮೆಂಟ್ ಕಂಪನಿಯಾದ ಸ್ವಪ್ನಲೋಕ ಮೀಡಿಯಾಗೆ ಹೊಸ ಸಿಇಒ ಬರೋರಿದ್ರು. ಅಲ್ಲಿ ಎಲ್ರೂ ಕಾಯ್ತಿದ್ರು. ಆ ಹೊಸ ಸಿಇಒ ನ ಮಾತಾಡಿಸಿ ಹೊಸ ಟೈಅಪ್ ಗಳಿಗಂತ ಉದ್ಯಮಿಗಳು ಅಲ್ಲಿಗೆ ಬಂದಿದ್ರು. ಸಡನ್ ಆಗಿ ಅಲ್ಲಿಗೆ ಒಂದು ಲಕ್ಸುರಿ BMW ಕಾರ್ ಬರುತ್ತೆ. ಎಲ್ರೂ ಹೊಸ ಸಿಇಒ ಬಂದ್ರು ಅಂತ ಅನ್ಕೋತಾರೆ. ಆದ್ರೆ ಆ ಕಾರಿಂದ ಒಬ್ಳು ಸುಂದರವಾದ ಹುಡುಗಿ ಇಳಿತಾಳೆ. ಅವಳು ಸಿಇಒ ಅನ್ಕೊಂಡು ಅವಳಿಗೆ ಬೊಕ್ಕೆ ಕೊಡೋದಕ್ಕೆ ಹೋಗ್ತಾರೆ. ಆದ್ರೆ ಅವಳು ಅದನ್ನ ತಿರಸ್ಕರಿಸ್ತಾಳೆ. ವೆಲ್ಕಮ್ ಮೇಡಮ್. ವೆಲ್ಕಮ್ ಮೇಡಮ್. ಅಯ್ಯೋ ಸಾರಿ, ನೀವ್ ಅನ್ಕೊಂಡಿರೋ ವ್ಯಕ್ತಿ ನಾನಲ್ಲ. ನಾನು ಹೊಸ ಸಿಇಒಗೆ ಪರ್ಸನಲ್ ಅಸಿಸ್ಟೆಂಟ್. ನನ್ನ ಹೆಸರು ಜಾಸ್ಮಿನ್ ಅಂತ ಹೇಳಿ ಆಫೀಸ್ ಒಳಗ್ ಹೋಗ್ತಾಳೆ. ಇವಳೇ ಇಷ್ಟೊಂದು ಕಾಸ್ಟ್ಲಿ ಕಾರಲ್ಲಿ ಬಂದಿದ್ರೆ ಇನ್ನು ಸಿಇಒ ಯಾವ ರೇಂಜ್ ಅಲ್ಲಿ ಬರಬಹುದು ಅಂತ ಎಲ್ರೂ ಕಾಯ್ತಿದ್ರು. ಆವಾಗ ಒಂದು ಹಳೆ ಸ್ಕೂಟರ್ ಅಲ್ಲಿ ಏನು ಆಡಂಬರ ಇಲ್ದೆ ಸಾಧಾರಣ ಬಟ್ಟೆ ಹಾಕೊಂಡಿರೋ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಅವನು ಆಫೀಸ್ ಒಳಗೆ ಹೋಗೋದಕ್ಕೆ ನೋಡಿದಾಗ ರಿಸೆಪ್ಷನಿಸ್ಟ್ ಶಿಲ್ಪಾ ಅವನನ್ನ ತಡೆದು, ಹಲೋ ಮಿಸ್ಟರ್, ಎಲ್ಲಿಗೆ? ಹೇ ಮ್ಯಾಮ್, ನನ್ನ ಹೆಸರು ಅಮೋಘ್. ಪ್ಲೀಸ್ ಅಡ್ಡ ಬರಬೇಡಿ, ನಾನು ಒಳಗಡೆ ಹೋಗ್ಬೇಕು. ನೋಡಿ, ನಿನ್ನಂತವ್ರಿಗೆ ಇಲ್ಲಿ ಎಂಟ್ರಿ ಇಲ್ಲ. ನಿನಗ್ ಯಾರು ಹೇಳಿದ್ರು ಇಲ್ಲಿಗೆ ಬರಕ್ಕೆ ಅಂತ ರೇಗಿದ್ಲು. ಮೇಡಮ್ ಪ್ಲೀಸ್, ನಾನು ಒಳಗಡೆ ಹೋಗ್ಬೇಕು. ನಾನು ಇಲ್ಲೇ ಕೆಲಸ ಮಾಡೋದು. ಪ್ಲೀಸ್, ಇದು ನನ್ನ ಫಸ್ಟ್ ಡೇ, ಲೇಟ್ ಆಗ್ತಿದೆ ಅಂತ ಅಮೋಘ ರಿಕ್ವೆಸ್ಟ್ ಮಾಡ್ಕೊಂಡ. ಓ ಹೌದಾ, ಏನ್ ಹೇಳ್ದೆ ಬಿಟ್ಟಿಸಿದ್ದ? ಸೆಕ್ಯೂರಿಟಿ ಕೆಲ್ಸನ ನಿಂದು? ಅವರಿಗೆಲ್ಲ ಆಫೀಸ್ ಬೇರೆ ಇದೆ, ಇಲ್ಲಿ ಅಲ್ಲ ನಿನ್ ಕೆಲ್ಸ. ಹೊಸ ಸಿಇಒ ಬರ್ತಾರಂತ ನಾವೆಲ್ಲ ಕಾಯ್ತಿದ್ರೆ ನಿಂದೊಂದು ಅಂತ ಬೈದ್ಲು ಶಿಲ್ಪಾ. ಹಲೋ ಮೇಡಮ್, ಈ ಕಂಪನಿಗೆ ಹೊಸದಾಗಿ ಸೇರಿರೋ ಆ ಸಿಇಒ ನಾನೇ. ಅಡ್ಡ ಬರಬೇಡಿ, ಒಳಗ್ ಹೋಗಕ್ ಬಿಡಿ. ಏನು? ನೀನು ಹೊಸದಾಗ್ ಬಂದಿರೋ ಸಿಇಒನಾ? ಈ ದೇಶದ ಅತಿ ಶ್ರೀಮಂತ ಅಂತ ಹೇಳಿಲ್ವಲ್ಲ? ಪುಣ್ಯ, ನೀನು ನಿನ್ನ ಅವತಾರ. ಹೀಗೆ ಶಿಲ್ಪಾ ಕ್ಷುಲ್ಲಕವಾಗಿ ಮಾತಾಡ್ತಿದ್ಲು. ಸಿಇಒ ಇದ್ರ ಅರ್ಥನಾದ್ರೂ ಗೊತ್ತಾ ನಿಂಗೆ? ಅವಳ ಮಾತಿಗೆ ಏನ್ ಹೇಳ್ಬೇಕು ಅಂತ ಅಮೋಘನಿಗೆ ತಿಳಿಲಿಲ್ಲ. ಅದೇ ಹೊತ್ತಿಗೆ ಜಾಸ್ಮಿನ್ ಅಲ್ಲಿಗೆ ಬಂದ್ಲು. ಅಮೋಘನನ್ನು ನೋಡಿ, ವೆಲ್ಕಮ್ ಸರ್. ಥ್ಯಾಂಕ್ ಯು. ಎಷ್ಟೊತ್ತಾಯ್ತು ಸರ್ ನೀವು ಬಂದು? ಅಂತ ಹೇಳಿ ಅಮೋಘನಿಗೆ ಫ್ಲವರ್ ಬೊಕೆ ಕೊಟ್ಟು ಸ್ವಾಗತ ಮಾಡ್ತಾಳೆ. ಅಮೋಘ್ ಒಬ್ಬ ಬೀದಿ ಭಿಕಾರಿ ಅಂತ ಅನ್ಕೊಂಡ ಶಿಲ್ಪನ್ನ ಸಿಟ್ಟಿನಿಂದ ನೋಡ್ತಾ, ಹೇ ಇಡಿಯಟ್, ಯಾರಂತ ಅಷ್ಟು ಗೊತ್ತಾಗಲ್ವಾ? ಇವ್ರೇ ಅಮೋಘರಸ್, ನಮ್ ಕಂಪ್ನಿಗ್ ಬಂದಿರೋ ಹೊಸ ಸಿಇಒ ಅಂತ ಬೈದ್ಲು. ಶಿಲ್ಪಾ ಮುಖದ ಮೇಲೆ ಭಯ ಇತ್ತು. ಅಮೋಘ ಕೂಡ ಅವಳನ್ನ ಸೀರಿಯಸ್ ಆಗಿ ನೋಡ್ತಾ ಇದ್ರೆ, ಐ ಆಮ್ ಸಾರಿ ಸರ್, ನೀವೇ ಸಿಇಒ ಅಂತ ತಿಳಿದೆ. ನಿಮ್ ಹೆಸರು ಏನು ಅಂತ ತಿಳ್ಕೊಬೋದಾ? ನನ್ನ ಹೆಸರು ಶಿಲ್ಪಾ. ನೋಡು ಶಿಲ್ಪ, ಪರಿಚಯ ಇಲ್ದೇ ಇರೋರನ್ನ ಒಳಗಡೆ ಬಿಡ್ಬೇಡಿ. ಅದು ನಿಮ್ ಕರ್ತವ್ಯ. ಆದ್ರೆ ಸ್ವಲ್ಪ ಮಾನವೀಯತೆಯಿಂದ ಮಾತಾಡೋದನ್ನ ಮರಿಬೇಡಿ. ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡೋರ್ ಬಗ್ಗೆ ಹಗುರವಾಗಿ ಮಾತಾಡ್ಬೇಡಿ. ಈ ಪ್ರಪಂಚದಲ್ಲಿ ಯಾವ ಕೆಲ್ಸನೂ ಕಮ್ಮಿ ಅಲ್ಲ. ಕಮ್ಮಿ ಅಂದ್ರೆ ಬೇರೆಯವರನ್ನ ಕೀಳಾಗ್ ನೋಡೋದು. ನೀನ್ ತಪ್ಪಿದ್ರು ನಾನೇ ನಿನ್ ಕೆಲ್ಸದಿಂದ ತೆಗಿಯಲ್ಲ.
ಯಾಕಂದ್ರೆ ಹಾಗ್ ಮಾಡಿದ್ರೆ ನನಗೂ ನಿನಗೂ ಡಿಫ್ರೆನ್ಸ್ ಇರಲ್ಲ. ಆದ್ರೆ ಇನ್ಮುಂದೆ ಈ ತರ ತಪ್ಪಾಗದೆ ಇರೋ ತರ ನೋಡ್ಕೊಳ್ಳಿ ಅಂತ ಶಿಲ್ಪಾಗೆ ಕ್ಲಾಸ್ ತಗೊಂಡ ಅಮೋಘ ಅವಮಾನ ಆದ್ ಕೂಡ್ಲೆ ಅವಳು ಸಾರಿ ಸರ್, ನನ್ಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ಲು. ಇದಾದ್ಮೇಲೆ ಎಲ್ರೂ ಫ್ಲವರ್ ಬೊಕ್ಕೆನ ಅವನಿಗೆ ಕೊಟ್ಟು ಅಭಿನಂದನೆ ತಿಳಿಸಿದ್ರು. ಈ ಫ್ಲವರ್ ನಂಗ. ನಿಮ್ಗೆ ಅಂತ ಸರ್. ಥ್ಯಾಂಕ್ಸ್. ವೆಲ್ಕಮ್ ಸರ್. ಮರುದಿನ ಶ್ರೀಲೀಲಾ ತನ್ನ ಎಲ್ಲಾ ಮ್ಯಾನೇಜರ್ಗಳ ಜೊತೆ ಮೀಟಿಂಗ್ ಮಾಡ್ತಿದ್ಲು. ನೋಡಿ, ಸ್ವಪ್ನಲೋಕ ಮೀಡಿಯಾಗೆ ಹೊಸ ಸಿಇಒ ಬಂದಿದ್ದಾರೆ ಅಂತ ಸುದ್ದಿ. ನಾನು ತುಂಬಾ ದಿನಗಳಿಂದ ಆ ಕಂಪ್ನಿ ಜೊತೆ ಟೈಅಪ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೆ, ಆದ್ರೆ ಅದು ಸಾಧ್ಯ ಆಗಿರ್ಲಿಲ್ಲ. ಇವಾಗ ಹೊಸ ಸಿಇಒಗೆ ನಮ್ ಪ್ರಪೋಸಲ್ ಇಂದ ಇಂಪ್ರೆಸ್ ಮಾಡಿ ಡೀಲ್ ಮಾಡ್ಕೋಬೇಕು. ಇದಕ್ಕೆ ನೀವೇನ್ ಹೇಳ್ತೀರಾ ಅಂತ ಅವಳ ಮ್ಯಾನೇಜರ್ಸ್ಗೆ ಕೇಳಿದಾಗ ಅವರು ಸರಿ ಅಂತ ಹೇಳಿದ್ರು. ಟೆಲ್ ಮಿ ಯುವರ್ ಒಪಿನಿಯನ್ಸ್. ದಟ್ಸ್ ಎ ಗುಡ್ ಐಡಿಯಾ. ಫ್ರೆಶ್ ಅಪ್ರೋಚ್ ಬೆಟರ್ ಇರುತ್ತೆ. ನಾನ್ ಹೇಳೋದೇನಂದ್ರೆ ಈ ಡೀಲ್ಗೆ ನೀವೇ ಸ್ವಪ್ನಲೋಕ ಸಿಇಒನ ಭೇಟಿಯಾದ್ರೆ ಒಳ್ಳೇದು ಅನ್ಸುತ್ತೆ ಅಂತ ಅವರು ಸಲಹೆ ಕೊಟ್ರು. ಇದಕ್ಕೆ ಶ್ರೀಲೀಲಾ ಕೂಡ ಒಪ್ಪಿದ್ಲು. ಅದೇ ಖುಷಿಲಿ ಸಾಯಂಕಾಲ ಶ್ರೀಲೀಲಾ ಮನೆಗ್ ಬರ್ತಾಳೆ. ಅಮ್ಮ, ಅಮೋಘ್ ಇನ್ನು ಬಂದಿಲ್ವಾ? ಇನ್ನೂ ಬಂದಿಲ್ಲ. ಏನು ಘನ ಕಾರ್ಯ ಮಾಡ್ತಾ ಇದ್ದಾನೋ. ಆವಾಗ ಅಮೋಘ ಮನೆಗ್ ಬರ್ತಾನೆ. ನೀನ್ ಹೇಳ್ತಿದ್ದಂಗೆ ಬಂದ ನೋಡು. ಆ ಡಕೋಟಾ ಎಕ್ಸ್ಪ್ರೆಸ್ ಬಂತು ಅಂದ್ರೆ ನಿನ್ ಗಂಡನೇ ಬಂದಿರ್ಬೇಕು. ನಿನ್ಗೆ ಸ್ವಲ್ಪನೂ ಕರ್ಣನೆ ಇಲ್ವಮ್ಮ? ಹೌ ವಾಸ್ ಯೋರ್ ಫಸ್ಟ್ ಡೇ? ಯಾ, ಇಟ್ಸ್ ಗುಡ್. ಸೆಕ್ಯೂರಿಟಿ ಜಾಬ್ಗೆನೆ ಇಷ್ಟು ಮಾತು, ಇನ್ನು ಸಿಇಒ ಆಗಿದ್ರೆ ಮುಗ್ದೆ ಹೋಗಿತ್ತು. ಆಫೀಸಲ್ಲಿ ನಡೆದಿದ್ದನ್ನ ಅಮೋಘನಿಗೆ ಹೇಳೋಣ ಅನ್ಕೊಂಡ ಶ್ರೀಲೀಲಾ ಅವನಿಗೆ ಅರ್ಥ ಆಗಲ್ಲ ಅಂತ ಸುಮ್ನಾದ್ಲು. ಅಮೋಘ ಕೂಡ ತಾನು ಸಿಇಒ ಅನ್ನೋದನ್ನ ಅವಳಿಂದ ಮುಚ್ಚಿಡ್ತಾನೆ. ಅಮ್ಮ ಹೇಳಿದಕ್ಕೆ ಬೇಜಾರ್ ಮಾಡ್ಕೋಬೇಡ. ಕೆಲ್ಸ ಚೆನ್ನಾಗಾಯ್ತಾ? ಫಸ್ಟ್ ಡೇ ಅಲ್ವಾ, ಸ್ವಲ್ಪ ಕಷ್ಟ ಆಗೇ ಆಗುತ್ತೆ, ತೊಂದ್ರೆ ಇಲ್ಲ. ಇನ್ಫ್ಯಾಕ್ಟ್ ಸ್ವಪ್ನಲೋಕ ಸಿಇಒ ಕೂಡ ಇವಾಗ್ಲೇ ಜಾಯಿನ್ ಆಗಿದ್ದಾರೆ ಅಂತೆ. ಫಸ್ಟ್ ಡೇ ಅಲ್ವಾ? ನಿಂಗ್ ಅವ್ನ್ ಗೊತ್ತಾ? ಇಲ್ಲ, ಆದ್ರೆ ಆದಷ್ಟು ಬೇಗ ಪರಿಚಯ ಮಾಡ್ಕೋಬೇಕು. ಯಾಕೆ? ಯಾಕಂದ್ರೆ ಮುಂಚೆ ಆಗದೆ ಇದ್ದ ಡೀಲ್ ಅನ್ನ ಈ ಹೊಸ ಸಿಇಒ ಜೊತೆ ಮಾಡ್ಕೊಂಡ್ರೆ ನಮ್ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓ ಎಸ್. ಮರುದಿನ ಶ್ರೀಲೀಲಾ ಸ್ವಪ್ನಲೋಕ ಮೀಡಿಯಾ ಆಫೀಸ್ಗೆ ಹೋಗ್ತಾಳೆ. ಅಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಿರೋ ಶಿಲ್ಪಾಗೆ ತನ್ನ ಇಂಟ್ರೊಡಕ್ಷನ್ ಮಾಡ್ಕೊತಾಳೆ. ಎಕ್ಸ್ಕ್ಯೂಸ್ ಮೀ, ನನ್ನ ಹೆಸರು ಶ್ರೀಲೀಲಾ. ನಾನು ಸಿಲ್ವರ್ ಸ್ಕ್ರೀನ್ ಕಂಪನಿ MD. ನಿಮ್ ಸಿಇಒ ಜೊತೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ. ಅವ್ರಿಗೆ ಹೇಳ್ತೀರಾ? ಶ್ಯೂರ್ ಮ್ಯಾಮ್ ಅಂತ ಹೇಳಿ ಜಾಸ್ಮಿನ್ಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾಳೆ ಶಿಲ್ಪಾ. ಹಲೋ ಹಲೋ ಮೇಡಮ್, ಸಿಇಒ ಸರ್ ಜೊತೆ ಮೀಟಿಂಗ್ಗೆ ಸಿಲ್ವರ್ ಸ್ಕ್ರೀನ್ ಕಂಪನಿಯಿಂದ ಶ್ರೀಲೀಲಾ ಅವ್ರು ಬಂದಿದ್ದಾರೆ. ಇದಕ್ಕೆ ಜಾಸ್ಮಿನ್, ಓಕೆ, ನಾನು ಸರ್ ಸ್ಕೆಡ್ಯೂಲ್ ನೋಡಿ ಇನ್ಫಾರ್ಮ್ ಮಾಡ್ತೀನಿ. ಓಕೆನಾ? ವೇಟ್ ಮಾಡಕ್ ಹೇಳಿ. ನಾನು ವೇಟ್ ಮಾಡ್ತೀನಿ. ಓಕೆ ಮ್ಯಾಮ್. ವೇಟ್ ಮಾಡೋದಕ್ಕೆ ಶ್ರೀಲೀಲಾ ಹತ್ರನೇ ಇದ್ದ ಸೋಫಾ ಮೇಲೆ ಕೂತ್ಕೋತಾಳೆ. ಎಕ್ಸ್ಕ್ಯೂಸ್ ಮೀ. ಹಾಯ್, ಐ ಆಮ್ ಜಾಸ್ಮಿನ್. ಗ್ಲಾಡ್ ಟು ಮೀಟ್ ಯು. ಓಕೆ. ತನ್ನ ಕ್ಯಾಬಿನ್ ನಲ್ಲಿ ಕೆಲಸ ಮಾಡ್ತಿದ್ದ ಅಮೋಘನ ಕಣ್ಣು ಅಲ್ಲಿದ್ದ CCTV ಮೇಲೆ ಬೀಳುತ್ತೆ. ಲಾಬಿಲಿ ವೇಟ್ ಮಾಡ್ತಿದ್ದ ಶ್ರೀಲೀಲಾನ ನೋಡಿ ಅಮೋಘ ಶಾಕ್ ಆಗ್ತಾನೆ. ಲೀಲಾ ಇಲ್ಲೇನ್ ಮಾಡ್ತಿದ್ದಾಳೆ? ಅವನು ಸಿಇಒ ಅನ್ನೋ ವಿಷಯ ಶ್ರೀಲೀಲಾಗೆ ಗೊತ್ತಾ ಅಂತ ಅವನು ಟೆನ್ಷನ್ ಮಾಡ್ಕೊಂಡ. ತಕ್ಷಣ ಜಾಸ್ಮಿನ್ಗೆ ಫೋನ್ ಮಾಡಿ ತನ್ನ ಕ್ಯಾಬಿನ್ಗೆ ಬರೋಕ್ ಹೇಳ್ತಾನೆ. 1 minute. ಹಲೋ ಜಾಸ್ಮಿನ್, ಕಮ್ ಟು ಮೈ ಕ್ಯಾಬಿನ್. ಓಕೆ ಸರ್. ಸರ್ ಕರೀತಾ ಇದ್ದಾರೆ. ಇದನ್ನೇನು ತಿಳಿದೇ ಇರೋ ಜಾಸ್ಮಿನ್ ಕ್ಯಾಬಿನ್ ಒಳಗೆ ಬರ್ತಾಳೆ. ಅದು ರಿಸೆಪ್ಷನ್ ಅಲ್ಲಿ ಕೂತಿರೋ ಲೇಡಿ ಯಾರು? ಅವರು ಸಿಲ್ವರ್ ಸ್ಕ್ರೀನ್ ಮೀಡಿಯಾದ MD ಸರ್. ನಮ್ ಕಂಪ್ನಿ ಜೊತೆ ಟೈಅಪ್ ಮಾಡ್ಕೊಳ್ಳೋಕೆ ಅಂತ ಬಂದಿದ್ದಾರೆ. ಅದಕ್ಕೆ ಪ್ರಪೋಸಲ್ ಕೂಡ ತಗೊಂಡ್ ಬಂದಿದ್ದಾರೆ. ನಿಮ್ ಅಪಾಯಿಂಟ್ಮೆಂಟ್ ಕೂಡ ಇದೆ. ನೀವು ಓಕೆ ಅಂದ್ರೆ ಕರಿತೀನಿ. ನೋ, ಅರ್ಜೆಂಟ್ ಇಲ್ಲ. ಅವ್ರು ತಂದಿರೋ ಪ್ರೊಫೈಲ್ ಫೈಲ್ ಅನ್ನ ತಗೊಂಬನ್ನಿ. ಓಕೆ ಸರ್. ಶ್ರೀಲೀಲಾ ಹತ್ರ ಬರೋ ಅವಳು, ಮೇಡಮ್, ನಮ್ ಸರ್ ಸ್ವಲ್ಪ ಬ್ಯುಸಿ ಇದ್ದಾರೆ. ನಿಮ್ ಫೈಲ್ ತಗೊಂಡ್ ಬರಕ್ ಹೇಳಿದ್ದಾರೆ. ಹೌದಾ? ನಾನು ಅವ್ರನ್ನ ಭೇಟಿಯಾಗಿ ಪ್ರಪೋಸಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡೋಣ ಅಂತ ಅನ್ಕೊಂಡೆ. ಇಲ್ಲ ಮ್ಯಾಮ್, ಇವಾಗ ಅವರು ಬ್ಯುಸಿ ಇದ್ದಾರೆ. ನಿಮ್ ಫೈಲ್ ತಗೊಂಡ್ ಬರಕ್ ಹೇಳಿದ್ದಾರೆ. ಜಾಸ್ಮಿನ್ ಹೇಳಿದ್ದಕ್ಕೆ ಶ್ರೀಲೀಲಾ ಏನು ಮಾತಾಡೋಕಾಗ್ದೆ ಫೈಲ್ ಅವಳಿಗೆ ಕೊಡ್ತಾಳೆ. ಓಕೆ. ಓಕೆ ಮ್ಯಾಮ್. ಮಾತಾಡೋದಕ್ಕೂ ಪೊಸೊತ್ತಿಲ್ದೇ ಇರೋ ಮನುಷ್ಯ ಅದೇನ್ ಫೈಲ್ ನೋಡ್ತಾನೋ ಈ ಡೀಲ್ ಆದಂಗೆ ಅಂತ ಬೇಜಾರ್ ಮಾಡ್ಕೋತಾಳೆ ಶ್ರೀಲೀಲಾ. ನಾವು ಆಲ್ಟರ್ನೇಟ್ ಆಪ್ಷನ್ ನ ನೋಡ್ಕೋಬೇಕು. ಅದ್ಯಾಕ್ ಮೇಡಮ್, ಮೀಟಿಂಗ್ ಮುಗ್ದೋಯ್ತಾ?
ಈ ಸಿಇಒನ ಮೀಟ್ ಮಾಡಕ್ಕೆ ಚಾನ್ಸೇ ಇಲ್ಲ, ಬರೀ ಫೈಲ್ ತಗೊಂಡಿದ್ದಾರೆ. ಈ ಡೀಲ್ ಓಕೆ ಆಗುತ್ತೆ ಅಂತ ನನಗ್ ಡೌಟೇ. ಸೊ ಲುಕ್ ಫಾರ್ ಆಲ್ಟರ್ನೇಟ್ಸ್. ಅಂದ್ರೆ ನಮ್ಗೆ ಬೇರೆ ಆಪ್ಷನ್ ಕೂಡ ಇಲ್ಲ. ವಿ ನೀಡ್ ಟು ಕ್ರ್ಯಾಕ್ ದಿಸ್ ಅಂತ ಅನ್ಕೊಂಡ್ವಲ್ಲ ಮೇಡಮ್. ಯಾ ಸರ್, ಯಾ ಆಕ್ಚುಲಿ ಈ ಡೀಲ್ ಪ್ರಪೋಸಲ್ ಚೆನ್ನಾಗಿದೆ. ಐ ಥಿಂಕ್ ವಿ ಕ್ಯಾನ್ ಗೋ ಅಹೆಡ್ ವಿತ್ ದಿಸ್. ಸರ್, ಈ ಕಂಪ್ನಿ ಬಗ್ಗೆ ನಿಮಗೆ ಮುಂಚೆನೆ ಗೊತ್ತಾ? ಇಲ್ವಲ್ಲ, ಯಾಕೆ? ಐ ಹ್ಯಾವ್ ನೆವರ್ ಸೀನ್ ಸಚ್ ಕ್ವಿಕ್ ಡಿಸಿಷನ್ ಫ್ರಮ್ ಸಿಇಒ. ಸಿಲ್ವರ್ ಸ್ಕ್ರೀನ್ ಮೀಡಿಯಾ ಅವ್ರ ಜೊತೆ ಒಂದ್ ಮೀಟಿಂಗೂ ಆಗಿಲ್ಲ ಅಲ್ವಾ? ಸೊ ಐ ಆಮ್ ಜಸ್ಟ್ ವಂಡರಿಂಗ್. ನನಗೆ ಡೀಲ್ ಪ್ರಪೋಸಲ್ ಕರೆಕ್ಟ್ ಆಗಿ ಅನ್ಸಿದ್ರೆ ಸಾಕು. ಐ ಡೋಂಟ್ ನೀಡ್ ಟಾಕ್ ಟು ದೆಮ್. ಹೊರಡಿ. ಓಕೆ ಸರ್. ಫೈಲ್ ಕೂಡ ವಾಪಸ್ ಕಳಿಸಿದ್ದಾರೆ. ಸೊ ವಿ ಹ್ಯಾವ್ ಟು ಲುಕ್ ಇನ್ ಟು ಅನದರ್ ಆಪ್ಷನ್. ಆಮೇಲೆ ಮಾಡ್ತೀನಿ. ಫೈಲ್ ನ ಶ್ರೀಲೀಲಾಗೆ ಕೊಡ್ತಾಳೆ ಜಾಸ್ಮಿನ್. ಆ ಫೈಲ್ ನೋಡೋ ಶ್ರೀಲೀಲಾ ಮುಖ ಖುಷಿಯಿಂದ ಅರಳುತ್ತೆ. ಈ ಫೈಲ್ ನೋಡಿ ಸರ್ ಓಕೆ ಮಾಡಿದ್ದಾರೆ ಅಂದ್ರೆ ಡೀಲ್ ಓಕೆ ಆಗಿದೆ ಅಲ್ವಾ? ಇಷ್ಟು ಫಾಸ್ಟ್ ಆಗಿ ಡೀಲ್ ಕ್ರ್ಯಾಕ್ ಆಗಿರೋದು ನಾನು ಇದುವರೆಗೂ ನೋಡಿಲ್ಲ. ಮೇ ಬಿ ಅವರ್ ರೈಟ್ ಸ್ಟ್ರಿಂಗ್ಸ್. ವಾಟ್ ಡು ಯು ಮೀನ್? ಐ ಮೀನ್ ಯುವರ್ ಅಟ್ ದ ರೈಟ್ ಪ್ಲೇಸ್ ಅಂಡ್ ದ ರೈಟ್ ಟೈಮ್. ಅದನ್ನೇ ಹೇಳ್ತಿದ್ದೆ. ಹೌದು ಮೇಡಮ್, ನೀವು ಕೊಟ್ಟಿರೋ ಡೀಲನ್ನ ಥಟ್ ಅಂತ ಒಪ್ಕೊಂಡ್ಬಿಟ್ರು ಸರ್. ಅಲ್ವಾ? ನಿಮ್ ಸಿಇಒ ಜೊತೆ ಒಂದ್ಸಲ ಮಾತಾಡೋದಕ್ಕೆ ಅವಕಾಶ ಕೊಡ್ತೀರಾ? ಸಾರಿ ಮೇಡಮ್, ಸರಿ ಇವಾಗ ಬ್ಯುಸಿ ಇದ್ದಾರೆ. ಯಾರನ್ನೂ ಒಳಗ್ ಬಿಡ್ಬೇಡಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ಲೀಸ್ ಏನು ಅನ್ಕೋಬೇಡಿ ಅಂತ ಹೇಳಿ ಜಾಸ್ಮಿನ್ ಅಲ್ಲಿಂದ ಹೊರಡ್ತಾಳೆ. ಶ್ರೀಲೀಲಾ ಏನು ತೊಂದರೆ ಇಲ್ಲದೆ ಪ್ರಪೋಸಲ್ ಓಕೆ ಆಗಿದ್ದಕ್ಕೆ ಖುಷಿ ಪಡ್ತಾಳೆ. ಆಮೇಲೆ ಅಲ್ಲಿಂದ ಹೊರಡ್ತಾಳೆ. ಶ್ರೀಲೀಲಾ ಅಲ್ಲಿಂದ ಹೋದ್ಮೇಲೆ ಅಮೋಘ ಕ್ಯಾಬಿನ್ ನಿಂದ ಹೊರಗಡೆ ಬರ್ತಾನೆ. ಹಲೋ, ಯಾ ಹೇಳಿ. ಹೌದು, ಬಂದಿದ್ರು. ಇವಾಗಷ್ಟೇ ಸಿಗ್ನೇಚರ್ ಮಾಡಿದೆ. ಎಕ್ಸ್ಕ್ಯೂಸ್ ಮೀ ಸರ್. ಯಾ, 1 ಮಿನಿಟ್. ಸರ್, ನಿಮ್ ಜೊತೆ ಆನ್ಲೈನ್ ಮೀಟಿಂಗಿಗೆ ಅಂತ ಅಮೆರಿಕ ಮತ್ತೆ ಜಪಾನಿಂದ ಡೆಲಿಗೇಟ್ಸ್ ವೇಟ್ ಮಾಡ್ತಿದ್ದಾರೆ. ನಮ್ ಜೊತೆ ಡೀಲ್ ಮಾಡ್ಕೋಬೇಕು ಅಂತಿದ್ದಾರೆ. ಸರಿಯಾಗಿ ಅದೇ ಟೈಮಿಗೆ ತನ್ನ ಬ್ಯಾಗ್ ಮರ್ತು ಹೋಗಿದ್ದ ಶ್ರೀಲೀಲಾ ತಿರುಗಿ ಅಲ್ಲಿಗೆ ಬರ್ತಾಳೆ. ಇಬ್ರು ಮುಖಾಮುಖಿ ಆಗ್ತಾರೆ. ಅಮೋಘನನ್ನ ಅಲ್ಲಿ ನೋಡೋ ಶ್ರೀಲೀಲಾ ಶಾಕ್ ಆಗ್ತಾಳೆ. ಅವಳನ್ನ ನೋಡೋ ಅಮೋಘ ಕೂಡ ಟೆನ್ಷನ್ ಆಗ್ತಾನೆ. ಕಂಪನಿ ಸಿಇಒ ಅಮೋಘ ಅಂತ ಅವಳಿಗೆ ಗೊತ್ತಾಗುತ್ತಾ? ಬ್ರೇಕಿಂಗ್ ನ್ಯೂಸ್! ಸ್ವಪ್ನಲೋಕ ಮೀಡಿಯಾ ಸಿಇಒ ಅಮೋಘ್ ತನ್ನ ಮೊದಲ ಡೀಲ್ ಅನ್ನ ಶ್ರೀಲೀಲಾ ಅವರ ಸಿಲ್ವರ್ ಸ್ಕ್ರೀನ್ ಮೀಡಿಯಾ ಜೊತೆ ಮಾಡಿದ್ದಾರೆ. ತಾನು ಸಿಇಒ ಅನ್ನೋ ವಿಷಯನ ಅಮೋಘ ಶ್ರೀಲೀಲಾಯಿಂದ ಯಾಕೆ ಮುಚ್ಚಿಟ್ಟ? ಮನೆ ಕೆಲಸ ಮಾಡ್ಕೊಂಡಿದ್ದ ಅಮೋಘ ರಾತ್ರಿ ಸಿಇಒ ಆಗಿದ್ದು ಹೇಗೆ? ಶ್ರೀಲೀಲಾ ತಂದೆ ಅಮೋಘನ ಜೊತೆ ಅವಳ ಮದುವೆ ಮಾಡಿಸಿದ್ದು ಯಾಕೆ? ಇದನ್ನೆಲ್ಲ ತಿಳ್ಕೋಬೇಕಂದ್ರೆ ಪಾಕೆಟ್ FM ಡೌನ್ಲೋಡ್ ಮಾಡಿ ಕೇಳಿ ಕಥೆ ಅರಸು. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.